ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಬನಶ್ರೀ 24x7 ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ದಿನ ರವೆದ ಉಂಡೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ಹೊಸದಾಗಿ ನೋಡೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವೀಕ್ಷಕರೇ, ರವೆ ಉಂಡೆ ಮಾಡೋದನ್ನು ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಅದಕ್ಕೆ 1ರಿಂದ 2 ಸ್ಪೂನು ತುಪ್ಪನ ಹಾಕಿ. ಆನಂತರ ನಾವೇನೊಂದು ಗ್ಲಾಸ್ ರವೆ ತೊಗೊಂಡಿರ್ತೀವಲ್ಲ, ಬಿಳಿ ರವೆ, ಅದನ್ನು ಪಾತ್ರೆಗೆ ಹಾಕಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಕಲಿಸ್ತಾ ಇರಿ. ಆ ಬಿಳಿ ರವೆ ಸ್ವಲ್ಪ ಕೆಂಪಗಾಗುವವರೆಗೂ ಅದನ್ನು ಬೇಯಿಸ್ತಾ ಇರಬೇಕು. ಉರಿ ಸಣ್ಣಗಾಗಿರಲಿ. ನೋಡಿ ಸ್ನೇಹಿತರೆ, ಈಗ ರವೆ ಒಂದು ಸ್ವಲ್ಪ ಕೆಂಪಾಗ್ತಾ ಇದೆ. ರವೆ ಹುರಿದ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿ, ಪಾತ್ರೆನ ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ. ನಾವು ತೆಗೆದುಕೊಂಡಿರ್ತೀವಲ್ಲ 1 ಗ್ಲಾಸು ರವನ, ಅದೇ ಅಳತೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ, ನಂತರ ಅದಕ್ಕೆ ಸಕ್ಕರೆಯನ್ನು ಹಾಕಿ. ಸಕ್ಕರೆ ಹಾಕಿದ ನಂತರ ಸಕ್ಕರೆ ಕರಗುವವರೆಗೂ ಅದನ್ನು ಚೆನ್ನಾಗಿ ಕಲಿಸ್ತಾ ಇರಿ. ಸಕ್ಕರೆ ಕರಗಿದ ನಂತರ ಅದು ಚೆನ್ನಾಗಿ ಕುದಿ ಬರುವವರೆಗೂ ಅದನ್ನು ಕಾಸ್ತಾನೆ ಇರಬೇಕು. ಕನಿಷ್ಠ 5 ನಿಮಿಷಗಳವರೆಗೂ ಅದು ಕುದಿತಾನೇ ಇರಬೇಕು. ಅಂದರೆ ಸಕ್ಕರೆ ಮತ್ತು ನೀರು ಕುದ್ದು ಒಂಥರ ಆಣು ಬರಬೇಕ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಆಣು ಅಂತೀವ್ರಿ. ಅಂದ್ರೆ ಉಂಡೆ ಮಾಡೋದಕ್ಕೆ ಆಣ ತಯಾರು ಮಾಡಬೇಕು. ಆ ಥರ ಬರೋವರೆಗೂ ಅದನ್ನು ಕುದಿಸ್ತಾ ಇರಬೇಕು. ಯಾವ ಥರ ಅಂದರೆ, ಈಗ ನೋಡ್ರಿ ಕುದೀತಾ ಇದೆಯಲ್ಲ, ಅದರಲ್ಲಿ ಚಮಚನ ತೊಗೊಂಡು ಒಂದು ಸ್ವಲ್ಪ ಅದನ್ನು ನೀರನ್ನು ತೊಗೊಂಡು ಮೇಲಿಂದ ಕೆಳಗೆ ಹಾಕಿದಾಗ ಅದು ಎಳೆ ಎಳೆಯಾಗಿ ಬಿಡುತ್ತಿರಬೇಕು. ನೋಡಿದ್ರಲ್ಲ, ಈ ಥರ ಮಾಡಿ ನೋಡಿ. ಒಂದು ವೇಳೆ ನಿಮಗಿದು ಸರಿ ಅನ್ನಿಸ್ಲಿಲ್ಲ ಅಂದರೆ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, ಈಗೇನು ಕುದೀತಾ ಇದೆಯಲ್ಲ ಇದನ್ನು ಆ ನೀರಲ್ಲಿ ಹಾಕಿ ನೋಡಿ. ನೀರಲ್ಲಿ ಹಾಕಿದಾಗ ಅದು ಗುಂಡಾಗಿ ಕುದ್ಕೋಬೇಕು. ನೀರಲ್ಲಿ ಪಾತ್ರೆ ಏನು ತೊಗೊಂಡಿರ್ತೀವಲ್ಲ, ನೀರಿನ ಪಾತ್ರೆಯಲ್ಲಿ ಗುಂಡಾಗಿ ಕುದ್ಕೋಬೇಕು. ಆವಾಗ ಆಣ ಬಂದಿದೆ ಅಂತ ಅರ್ಥ. ಈ ಥರ ಕುದಿಸಿ ಆಣ ಬಂದ ನಂತರನೇ ರವನ್ನ ಹಾಕಿ ತಿರುಗಿಸ್ಬೇಕು ವೀಕ್ಷಕರೇ. ನೋಡಿ ಕುದೀತಾ ಇದೆಯಲ್ಲ ಇವಾಗ. ಇವಾಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರು ಹಾಕಿ 1ರಿಂದ 2 ಹನಿ ಹಾಕಿ ನೋಡಬೇಕು ವೀಕ್ಷಕರೇ. ನೋಡಿ, ಈ ಥರ ಗುಂಡು ಗುಂಡಾಗಿ ಅದು ಕೂತ್ಕೋಬೇಕು. ನೀರೊಳಗಡೆ ಪಾತ್ರೆಗೆ ಅಂಟ್ಕೋಬೇಕು. ಆ ಥರ ಆದಾಗ ಮಾತ್ರ ಆಣ ಬಂದಿದೆ ಅಂತ ಅರ್ಥ. ನೋಡಿ, ಈ ಥರ ಅದು ಗುಂಡಾಗಿ ಕೂತ್ಕೋಬೇಕು. ಈಗ
ಸಂಪೂರ್ಣವಾಗಿ ನಮಗೆ ರವೆ ಹಾಕೋಕೆ ಹಣ್ಣು ರೆಡಿಯಾಗಿದೆ. ಈಗೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನಾವೆಲ್ಲ ತೊಗೊಂಡಿರ್ತೀವಲ್ಲ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವನ್ನೆಲ್ಲ ಆ ಪಾತ್ರೆಗೆ ಹಾಕಬೇಕು. ಈ ಕುದಿ ಬಂದ ನಂತರ ಹಣ ಬಂದ ನಂತರ ಏನು ಮಾಡಬೇಕು ಸ್ನೇಹಿತರೆ, ಅದನ್ನು ಗ್ಯಾಸನ್ನ ಬಂದ್ ಮಾಡಿ. ಗ್ಯಾಸ್ ಬಂದ್ ಮಾಡಿ ನಾ ಹೇಳಿದ್ನಲ್ಲ, ಇವಾಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಪುಡಿ ಹಾಗೂ ಕೊಬ್ಬರಿ ಎಣ್ಣೆ ಹಾಕಿ ಒಂದು ನಿಮಿಷ ತಿರುಗಿಸ್ಬೇಕು ಸ್ನೇಹಿತರೆ. ಉರಿ ಮಾತ್ರ ಬಂದ್ ಮಾಡಲೇಬೇಕು ಒಲೆ ನಾವಾಗ. ಈಗ ಇದೆಲ್ಲ ಚೆನ್ನಾಗಿ ಕಲಿಸಿದ ನಂತರ ಬಿಳಿ ರವೆ ತೊಗೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ತಿರುಗಿಸ್ಬೇಕು ವೀಕ್ಷಕರೇ. ಒಂದು ಸ್ವಲ್ಪ ಹಾಕಿ ಅದನ್ನು ತಿರುಗಿಸಿ. ನೋಡಿ, ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ತಿರುಗಿಸಿ. ಯಾಕೆಂದರೆ ಬಿಳಿ ರವೆ ಅದರ ಜೊತೆ ಹೊಂದ್ಕೋಬೇಕು. ಅತಿ ಅಳ್ಳಕ್ಕಾಗಿರಬಾರ್ದು, ನೀರಾಗಿರಬಾರ್ದು. ಉಂಡೆ ಕಟ್ಟೋಕೆ ಒಂದು ಮೀಡಿಯಮ್ ಇದರಲ್ಲಿ, ಅಂದರೆ ಒಂಥರ ಗಟ್ಟಿಯಾಗಿರಬೇಕು. ಉಂಡೆ ಕಟ್ಟೋಕೆ ಬಂದಿರಬೇಕು. ಆ ಥರ ರವೆ ಮಿಕ್ಸ್ ಮಾಡಿ. ನೋಡಿ, ಒಂದು ಗ್ಲಾಸ್ ತೊಗೊಂಡಿದ್ವಲ್ಲ, ಸಂಪೂರ್ಣವಾಗಿ ಒಂದು ಗ್ಲಾಸು ರವೆ ಅದು ಹಾಕಿದ್ದೀವಿ. ಈ ಥರ ಅದನ್ನು ಚೆನ್ನಾಗಿ ಕಲಿಸಿ ಚೆನ್ನಾಗಿ ಕಲಿಸಿದ ನಂತರ ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ 1 ನಿಮಿಷ ಬಿಡಿ. ನೋಡಿ ಸ್ನೇಹಿತರೆ, ಆ ನಂತರ ರವೆ ಸರಿಯಾಗಿ ಹಾನಿನ ಜೊತೆ ಹೊಂದಿದೆ ಇಲ್ಲೋ ಅಂತ ತಿರುಗಿಸಿ ನೋಡ್ಕೊಳ್ಳಿ. ಅಂದರೆ ಸ್ಮೂತಾಗಿ ರವೆದುಂಡೆ ರೆಡಿ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪನೇ ತೆಗೆದುಕೊಂಡು ಕೈಯಲ್ಲಿ ಈ ಥರ ಉಂಡೆಯನ್ನು ರೆಡಿ ಮಾಡ್ಕೊಳ್ಳಿ. ಉಂಡೆ ರೆಡಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ, ಒಂದು ಪ್ಲೇಟ್ನಲ್ಲಿ ಹಾಕಿ. ನೀವು ದೊಡ್ಡದಾದ್ರೂ ಕಟ್ಕೋಬಹುದು, ಉಂಡೆನ ಸಣ್ಣದಾಗಿ ಆದರೂ ಕಟ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಸಿಹಿಯಾದ ರವೆದುಂಡೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರಿಗೆ.